ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ನಿವೃತ್ತ ಹೆಚ್ಚುವರಿ ಮಹಾನಿರ್ದೇಶಕರಾದ ಆರ್ ನರಸಿಂಹಸ್ವಾಮಿ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಡಾಕ್ಟರ್ ಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ನಮಸ್ಕಾರಗಳು. ತಾಂತ್ರಿಕವಾಗಿ ನಮ್ಮ ಆಕಾಶವಾಣಿ ಒಂದು ಸಮರ್ಥವಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಇರತಕ್ಕಂಥ ಒಂದು ತಾಂತ್ರಿಕ ಹಿನ್ನೆಲೆಗಳು, ಅದು ಬೆಳೆದು ಬಂದಂಥ ರೀತಿ ಮತ್ತು ಈಗ ಇರುವಂತಹ ಸ್ಥಿತಿಗತಿಗಳು ಇವೆಲ್ಲವನ್ನು ಕೂಡ ನಾವು ಇವತ್ತು ಮಾತಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಆಕಾಶವಾಣಿ ಹೆಸರನ್ನು ಪಡೆದು ಇಂದಿಗೆ 90 ವರ್ಷಗಳಾಗಿವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಆಕಾಶವಾಣಿ ಬೆಳೆದು ಬಂದಂಥ ರೀತಿ ಮತ್ತು ತಾಂತ್ರಿಕ ಅಭಿವೃದ್ಧಿಗೆ ತನ್ನನ್ನು ತಾನು ತೆರೆದುಕೊಂಡಂಥ ರೀತಿ, ಇವುಗಳನ್ನು ಈ ಹೊತ್ತಿನಲ್ಲಿ ನಾವು ಮಾತಾಡ್ತಾ ಈ ಇಂಜಿನಿಯರ್ಸ್ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸೋಣ ಅಂಥೇಳಿ ನಾವಾದರೂ ಸೇರಿದ್ದೇವೆ. ಇವತ್ತು ಇದನ್ನೆಲ್ಲ ನಮಗೆ ಹೆಚ್ಚಾಗಿ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ಅಂಥೇಳಿ ನಮ್ಮ ನಿವೃತ್ತ ಹೆಚ್ಚುವರಿ ಮಹಾನಿರ್ದೇಶಕರಾದ ಆರ್ ನರಸಿಂಹಸ್ವಾಮಿ ಅವರಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ಈ ನಮ್ಮ ಪ್ರಸಾರ ಪರಂಪರೆ ನಡೆದು ಬಂದಂತಹ ಒಂದು ಹೆಜ್ಜೆ ಗುರುತುಗಳನ್ನು ನಾವು ದಾಖಲಿಸೋಣ. ನರಸಿಂಹಸ್ವಾಮಿಯವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ಇಂಜಿನಿಯರ್ಸ್ ದಿನದ ಶುಭಾಶಯಗಳು ಸರ್. ನಮಸ್ಕಾರ ಸರ್. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಆಕಾಶವಾಣಿ ಹಲವಾರು ಸ್ಥಿತ್ಯಂತರಗಳಿಗೆ ಒಳಗಾಗಿದೆ. ವಿಶೇಷವಾಗಿ ಏನೂ ಇಲ್ಲದಿದ್ದಂತಹ ಒಂದು ಸ್ಕ್ರಾಚಿಂದ ಬಂದಂತಹ ಈ ಒಂದು ಆರ್ಗನೈಸೇಷನ್ ಏನಿದೆ ಇವತ್ತು ಅತ್ಯಂತ ವಿಶಾಲವಾಗಿ ಬೆಳೆದಿದೆ. ಹೊಸ ಹೊಸ ಆಧುನಿಕ ತಂತ್ರಜ್ಞಾನಗಳನ್ನು ತನ್ನೊಳಗೆ ಬರಮಾಡಿಕೊಂಡು ಅದನ್ನು ಸ್ವೀಕರಿಸ್ತಾ ಅತ್ಯಂತ ಪರಿಪುಷ್ಟವಾಗಿ ಬೆಳೆದಿರುವಂಥ ಒಂದು ಸಂಸ್ಥೆ ಇದು. ನೀವು ಕಂಡ ಹಾಗೆ ನಮ್ಮ ಆಕಾಶವಾಣಿ ಅಥವಾ ಆಲ್ ಇಂಡಿಯಾ ರೇಡಿಯೋ ಇದರ ತಾಂತ್ರಿಕ ಬೆಳವಣಿಗೆಯನ್ನು ಹೇಗೆ ಗುರುತಿಸ್ತೀರಿ ಸರ್ ತಾವು? ನೀವು ಹೇಳ್ದಂಗೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಆಲ್ ಇಂಡಿಯಾ ರೇಡಿಯೋ ಅಂತ ಒಂದು ಆರ್ಗನೈಸೇಷನ್ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೀತು. ಅದಕ್ಕೆ ಮುಂಚೆ ತುಂಬಾ ಕಡಿಮೆನೇ ಇದ್ದಿದ್ದು. ಎಷ್ಟು ನನ್ಗೆ ಗೊತ್ತಿರೋ 4-5 ಸ್ಟೇಷನ್ ಇತ್ತು, ಮದ್ರಾಸ್, ಬಾಂಬೆ, ಡೆಲ್ಲಿ, ಕಲ್ಕಟ್ಟಾದಲ್ಲಿ ಮಾತ್ರ. ಆಮೇಲೆ ಎಕ್ಸ್ಪಾನ್ಷನ್ ಅಂದ್ರೆ ಎಲ್ಲಾ ಸ್ಟೇಟ್ಗಳಲ್ಲೂ ಮಾಡಕ್ ಶುರು ಮಾಡಿದ್ರು. ವಿಸ್ತಾರ ಆಗಕ್ಕೆ ಶುರು ಆಯ್ತು. ಹಾಗೆ ಬೆಂಗಳೂರು ಆಕಾಶವಾಣಿ 1954 ಅನ್ಸುತ್ತೆ, ಅವಾಗ ಯಾವಾಗಲೂ ಶುರು 55 ಹಂಗಾಗಿ ಎಲ್ಲಾ ಕಡೆ ಎಲ್ಲಾ ರಾಜ್ಯದ ರಾಜಧಾನಿಗಳಲ್ಲಿ ಮತ್ತೆ ಬೇರೆ ಸಿಟಿಗಳಲ್ಲೂ ಶುರು ಮಾಡಿದ್ರು. ಹಾಗೆ ಬೆಳೀತಾ ಬೆಳೀತಾ ಸುಮಾರು ಈಗ ಎಷ್ಟು ಒಂದು 400-500 ಸ್ಟೇಷನ್ ಇರ್ಬೇಕು ಅನ್ಸುತ್ತೆ ಇವಾಗ. ಅದು ಮುಂಚೆ ಶುರು ಮಾಡಿದಾಗ ತಾಂತ್ರಿಕತೆ ಹೇಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ರೇಡಿಯೋ ಶುರು ಆದಾಗ ಮುಂಚೆ ಅದು ಬರೀ ಶಾರ್ಟ್ ವೇವ್ ಬ್ರಾಡ್ಕಾಸ್ಟಿಂಗ್ ಇದ್ದಿದ್ದಷ್ಟೇ. ಅದಾದ್ಮೇಲೆ ನಿಧಾನಕ್ಕೆ ಕೆಲವು ಅಡ್ವಾಂಟೇಜಸ್ ಕೂಡ ಇತ್ತು, ಕೆಲವು ತೊಂದರೆಗಳು ಇದ್ವು. ಅದಾದ್ಮೇಲೆ ಮೀಡಿಯಂ ವೇವ್ ಬ್ರಾಡ್ಕಾಸ್ಟಿಂಗ್ ಶುರು ಆಯ್ತು. ಇದು ಆಕಾಶವಾಣಿ ಬೆಂಗಳೂರಿನೇ 612 ಕಿಲೋ ಹರ್ಟ್ಸ್ ಅಲ್ಲಿ ಮುಂಚೆ ಬೇರೆ ಫ್ರೀಕ್ವೆನ್ಸಿ ಇತ್ತು. ಆಮೇಲೆ ಇವಾಗ ಬರ್ತಾ ಇರೋದು ಮೀಡಿಯಂ ವೇವ್ ನಲ್ಲಿ, ಅದು ಶುರು ಆಯ್ತು. 85 FM ಬ್ರಾಡ್ಕಾಸ್ಟಿಂಗ್, ನಿಮ್ಮ ರೈನ್ಬೋ ನಾವು ಕೇಳ್ತಾ ಇದೀವಲ್ಲ, FM ಬ್ರಾಡ್ಕಾಸ್ಟಿಂಗ್ 85 ಶುರು ಆಯ್ತು. ಯಾಕಂದ್ರೆ ಅದರಲ್ಲಿ ಕ್ವಾಲಿಟಿ ಟ್ರಾನ್ಸ್ಮಿಷನ್ ಮಾಡಕ್ ಸಾಧ್ಯ ಇದೆ. ಆಮೇಲೆ 2010-15 DRM ಅಂತ ಡಿಜಿಟಲ್ ರೇಡಿಯೋ ಈ ತರ ಬೆಳವಣಿಗೆ ಬಂತು. ಇದು ಟ್ರಾನ್ಸ್ಮಿಷನ್ ಸಂಬಂಧಪಟ್ಟಿದ ಹಾಗೆ. ಅದೇ ತರ ಸೌಂಡ್ ರೆಕಾರ್ಡಿಂಗ್ ಇದೆಯಲ್ಲ, ಬಹಳ ಮುಖ್ಯವಾಗಿರುವಂತ ರೇಡಿಯೋ ಸ್ಟೇಷನ್ ಅದು ಅಂಗ. ಅದು ಶುರುವಿನಲ್ಲಿ ಬಹಳ ಹಿಂದೆ ಅಂತ ಹೇಳಿದ್ರೆ 50-60 ಇಸ್ವಿನಲ್ಲಿ ವಿನೈಲ್ ರೆಕಾರ್ಡಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಗ್ರಾಮೋಫೋನ್ ಅಂತ ಹೇಳ್ತಾರೆ. ಅದಾದ್ಮೇಲೆ 65-70 ಇಸ್ವಿಲಿ ಅನ್ಸುತ್ತೆ ಟೇಪ್ ರೆಕಾರ್ಡಿಂಗ್ ಶುರು ಆಯ್ತು, ಮ್ಯಾಗ್ನೆಟಿಕ್ ಟೇಪ್ ರೆಕಾರ್ಡಿಂಗ್. ಈಗಂತೂ ಪ್ರಾಕ್ಟಿಕಲಿ ನಮ್ಮ ಇಡೀ ದೇಶನ ಕವರೇಜ್ ಮಾಡುತ್ತೆ. ಅದೇ ತರ ಅಂತಾರಾಷ್ಟ್ರೀಯ, ಅಂದ್ರೆ ನಮ್ಮ ದೇಶದಲ್ಲಿ ಕುತ್ಕೊಂಡು ಬೇರೆ ದೇಶಗಳನ್ನ ಕವರ್ ಮಾಡೋ ಶಾರ್ಟ್ ವೇವ್ ಅಂತ ಏನ್ ಹೇಳ್ತೀವಿ. ಯಾಕಂದ್ರೆ ನಮ್ಮ ದೇಶದ್ದು ಸಂಗೀತ, ಸಾಹಿತ್ಯ, ನ್ಯೂಸ್ ಇವೆಲ್ಲ ಇರ್ಬೋದು, ಕವರೇಜ್ ಮಾಡೋ ಅಂತ ಶಾರ್ಟ್ ವೇವ್ ಸ್ಟೇಷನ್ ಮಾಡಿದ್ದಾರೆ. ಸೊ ಅದರಿಂದನೂ ಸಾಕಷ್ಟು ಸುಮಾರು ಒಂದು 70% ಇಡೀ ಪ್ರಪಂಚನ ಕವರ್ ಆಗುತ್ತೆ ನಮ್ಮ ದೇಶದಲ್ಲೇ ಕುತ್ಕೊಂಡು ಶಾರ್ಟ್ ವೇವ್ ಸರ್ವಿಸ್ ಇಂದ. ಅದಾದ್ಮೇಲೆ 80-83 ಇಸ್ವಿನಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್ ಶುರು ಆಯ್ತು. ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್ ಶುರು ಆದ್ಮೇಲೆ ಅಲ್ಲಿ ಕೂಡ ನಮ್ದೇನೆ ಚಾನೆಲ್ಗಳು ಆಕಾಶವಾಣಿದು, ದೂರದರ್ಶನದು ಜೊತೆನಲ್ಲಿ ಶುರು ಆಯ್ತು. ಹಾಗಾಗಿ ಎಲ್ಲಾ ತರದಲ್ಲೂ ಆಕಾಶವಾಣಿ ಮುಂದುವರಿತಾನೆ ಇದೆ. ಮತ್ತೆ ಈಗ ಕಳೆದ 10 ವರ್ಷದಿಂದ ಇಂಟರ್ನೆಟ್ ರೇಡಿಯೋ, ಈಗಾಗಲೇ ನಿಮ್ಗೆಲ್ರೂ ಗೊತ್ತಿರಬೇಕು, ನಮ್ದೇನೆ ಆಕಾಶವಾಣಿದೇ ಒಂದು ಆ್ಯಪ್ ಇದೆ ಈಗ, ನ್ಯೂಸ್ ಆನ್ ಏರ್ ಆ್ಯಪ್. ಅದ್ರಲ್ಲಿ ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಹಾಗಾಗಿ ಆಕಾಶವಾಣಿ ಯಾವ ತರದಲ್ಲೂ ಟೆಕ್ನಾಲಜಿ ದೃಷ್ಟಿನಲ್ಲಿ ಹಿಂದೆ ಬಿದ್ದಿಲ್ಲ. ಅವತ್ತಿಂದ ಏನಿದೆ ಕರೆಂಟ್ ಟೆಕ್ನಾಲಜಿ ಏನಿದೆ ಅಡಾಪ್ಟ್ ಮಾಡಿಕೊಂಡು ಮುಂದುವರಿತಾನೆ ಇದ್ದಾರೆ. ಬಹಳ ಸಂತೋಷ ಸರ್. ಯಾಕೆಂತ ಹೇಳಿದ್ರೆ ನಾವು ಕಾಲದೊಂದಿಗೆ ಹೆಜ್ಜೆಯನ್ನು ಹಾಕಬೇಕಾದಂಥ ಒಂದು ಅನಿವಾರ್ಯತೆ ಇದೆ, ಇಲ್ಲದ್ರೆ ವಿ ವಿಲ್ ಬಿ ಕೆಪ್ಟ್ ಬಿಹೈಂಡ್ ಅಷ್ಟೇ. ಸೊ ಈ ದೃಷ್ಟಿಯಿಂದ ನಾವು ನೋಡಿದಾಗ ಸಾಕಷ್ಟು ಬದಲಾವಣೆಗಳಿಗೆ ನಮ್ಮ ಆಕಾಶವಾಣಿ ಕೂಡ ಒಳಗೊಂಡಿದೆ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ದೀರಿ. ಬಹಳ ಸಂತೋಷ. ಇದು ಆಕಾಶವಾಣಿಗೆ ಅನ್ವಯ ಮಾಡೋದಾದರೆ
ನೀವಾಗಲೇ ಹೇಳಿದ ಹಾಗೆ ಕಳೆದ ಶತಮಾನದ 20ರ ದಶಕದಲ್ಲಿ ನಮ್ಮ ಭಾರತದಲ್ಲಿ ರೇಡಿಯೋ ಟ್ರಾನ್ಸ್ಮಿಷನ್ನ ಒಂದು ಗತಿ ಪ್ರಾರಂಭ ಆಯಿತು. ಸೊ ಈ ಹಿನ್ನೆಲೆಯಲ್ಲಿ ಆಗ ನಾವು ನೋಡಿದಾಗ ಅವೆಲ್ಲವೂ ಕೂಡ ಬರೀ ಲೈವ್ ಟ್ರಾನ್ಸ್ಮಿಷನ್ಸ್, ಯಾವುದೂ ಕೂಡ ರೆಕಾರ್ಡಿಂಗ್ ಫೆಸಿಲಿಟಿ ಇರಲಿಲ್ಲ. ಹೌದು ಹೌದು. ಅದಾದ ನಂತರ ಯಾಕೆಂತ ಹೇಳಿದ್ರೆ ಅಲ್ಲಿ ಅಧ್ಯಯನ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಎಲ್ಲವೂ ಕೂಡ ಲೈವ್ ಇರ್ತಿತ್ತು, ಇನ್ಕ್ಲೂಡಿಂಗ್ ಏನು ಮ್ಯೂಸಿಕ್ಕು, ಭಾಷಣಗಳು ಎಲ್ಲವೂ ಕೂಡ ಲೈವೇ ಇರ್ತಿತ್ತು ಅನ್ನುವಂಥದ್ದು. ಅದಾದ ನಂತರ ಆ ಎಲ್ಲ ಕಾರ್ಯಕ್ರಮಗಳನ್ನು ಸ್ವಲ್ಪ ಮಟ್ಟಿಗೆ ರೆಕಾರ್ಡಿಂಗ್ ಮಾಡುವಂಥ ಒಂದು ಸಂದರ್ಭ ಬಂತು. ಅದನ್ನು ಗ್ರಾಮಫೋನ್ ಪ್ಲೇಟ್ಸ್ಗಳಲ್ಲಿ ಅಂತಹ ಕಾರ್ಯಕ್ರಮಗಳನ್ನು ತಕ್ಕ ಮಟ್ಟಿಗೆ ರೆಕಾರ್ಡ್ ಮಾಡುವಂಥ ಒಂದು ಸಂದರ್ಭ ಅದು. ಸರ್, ತಾವು ಧಾರವಾಡ ಆಕಾಶವಾಣಿಯಲ್ಲಿ ತಾವು ಕೆಲಸ ಮಾಡಿದ್ದೀರಿ. ಅಲ್ಲಿ ವಿಶೇಷವಾಗಿ ಈ ಗ್ರಾಮಫೋನ್ ಪ್ಲೇಟ್ಸ್ಗಳನ್ನು ನಿರ್ಮಾಣ ಮಾಡುವಂಥ ಒಂದು ಯಂತ್ರ ಇತ್ತು. ಅದನ್ನು ತಾವು ಗಮನಿಸಿದ್ದೀರಿ ಅಂತ ಕಾಣಿಸುತ್ತೆ ಸರ್. ಆ ಒಂದು ಆವಿಷ್ಕಾರದ ಬಗ್ಗೆ, ಆ ಒಂದು ಚಟುವಟಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಾನು ಆಕಾಶವಾಣಿ ಧಾರವಾಡನ 1980ನೇ ಇಸ್ವಿನಲ್ಲಿ ಸೇರಿದ್ದು. ಆವಾಗ ಅಷ್ಟೊತ್ತಿಗದು ರೆಕಾರ್ಡಿಂಗ್ ಮಾಡುವಂಥ ವ್ಯವಸ್ಥೆ ನಿಂತೋಗಿತ್ತು, ಅಂದರೆ ಗ್ರಾಮಫೋನಲ್ಲಿ ರೆಕಾರ್ಡಿಂಗ್ ಮಾಡೋದು. ಬಟ್ ಅವಾಗಿದ್ದ ನನ್ನ ಸಹೋದ್ಯೋಗಿಗಳೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳೋರು, ಸೀನಿಯರ್ಸ್ ಎಲ್ಲ ಹೇಳೋರು. ಆಮೇಲೆ ಗೊತ್ತಾಯ್ತು ಎಷ್ಟು ಕಷ್ಟ ಇತ್ತು ಅಂತ ಹೇಳಿದ್ರೆ, ಈ ಗ್ರಾಮಫೋನ್ ಅಂದರೆ ವಿನಲ್ ರೆಕಾರ್ಡಿಂಗ್ ಅಂತ ಹೇಳ್ತೀವಿ. ಓಕೆ. ಅದು ಬರೀ 3 ನಿಮಿಷದ್ದು, 3 ನಿಮಿಷ 4 ನಿಮಿಷ LP ಅಂತ ಆಮೇಲೆ ಬಂತು. ಹೌದು. ಅದು ಒಂದು ಇನ್ನೊಂದು ಸ್ವಲ್ಪ ಟೈಮ್ ಇರ್ತಿತ್ತು. ಡಬಲ್ ಸೈಡ್, ಮುಂಚೆ ಬರೀ ಸಿಂಗಲ್ ಸೈಡ್ ರೆಕಾರ್ಡಿಂಗು. ಅಂದ್ರೆ ಇನ್ನು ಹೇಳ್ದಂಗೆ ಶುರುವಾದಾಗ ಆಕಾಶವಾಣಿನಲ್ಲಿ ಪೂರ್ತಿ ಎಲ್ಲ ಲೈವ್ ರೆಕಾರ್ಡಿಂಗ್ ಇದ್ದಿದ್ದು. 60-70ನೇ ಇಸ್ವಿ ತನಕ ಎಲ್ಲ ಲೈವ್ ರೆಕಾರ್ಡಿಂಗ್ ಇತ್ತು. ಲೈವ್ ಬ್ರಾಡ್ಕಾಸ್ಟಿಂಗ್ ಇದ್ದಿದ್ದು. ರೆಕಾರ್ಡಿಂಗ್ ವ್ಯವಸ್ಥೆನೇ ಇರಲಿಲ್ಲ. ಆಮೇಲೆ ಅನಿಸ್ತು ಇದು ರೆಕಾರ್ಡಿಂಗ್ ಮಾಡಬೇಕು, ಯಾಕಂದ್ರೆ ಕೆಲವ್ರದ್ದೆಲ್ಲ ವಾಯ್ಸಸ್ನೆಲ್ಲ ಪ್ರಿಸರ್ವ್ ಮಾಡಬೇಕಾಗತ್ತೆ ಲೈಬ್ರರಿನಲ್ಲಿ, ಮತ್ತೆ ಆಮೇಲೆ ಏನಾದರೂ ಎಡಿಟಿಂಗ್ ಅದು ಇದು ಮಾಡಬೇಕಾದ್ರೆ ಅಂತ. ಅವಾಗ ಫಸ್ಟ್ ಬಂದಿದ್ರು ಅಂದ್ರೆ ತಾಂತ್ರಿಕತೆ ಇದು ಬಹಳ ದೊಡ್ಡ ಮೆಷಿನ್, ಅದು ಇಂಪೋರ್ಟೆಡ್ ಮೆಷಿನ್. ಮತ್ತೆ ಒಂದ್ಸಲಿ ಮಾಡಿದ್ರೆ ಇನ್ನೊಂದ್ಸಲಿ ಅದನ್ನ ಎರೇಸ್ ಮಾಡೋದು ಮಾಡಕ್ಕೆ ಆಗ್ತಿರ್ಲಿಲ್ಲ. ಹೌದೌದು. ಡಿಸ್ಕ್ ಕಟಿಂಗ್ ಅಂತ ಹೇಳೋದು. ಡಿಸ್ಕ್ ಕಟಿಂಗ್ ಅಂತ ಹೇಳೋದು ಅಂದ್ರೆ ಆಕ್ಚುಲಿ ಅದು ಸ್ಟೀಲ್ದು ಒಂದು ನೀಡಲ್ ಇರ್ತಿತ್ತು, ಅದನ್ನ ಡಿಸ್ಕ್ ನ ಕಟ್ ಮಾಡೋದು. ಕಟ್ ಮಾಡಿ ನಮ್ಮ ಸೌಂಡ್ ವೇವ್ಸ್ ಇರುತ್ತಲ್ಲ ಅದ್ರ ಮೇಲೆ ಇಂಪೋಸ್ ಮಾಡೋದಕ್ಕೆ ಮಾಡೋದು. ಅಷ್ಟು ಇವತ್ತು ನಗು ಬರುತ್ತೆ, ಅದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಹೆವಿ ಮಿಷಿನ್ ಕಟ್ ಮಾಡ್ಬೇಕಲ್ಲ, ವಿನೈಲ್ ಡಿಸ್ಕ್ ನ ಕಟ್ ಮಾಡುವಂತ ಮಿಷಿನ್. ಅದಾದ್ಮೇಲೆ ಈ ಮ್ಯಾಗ್ನೆಟಿಕ್ ಟೇಪ್ ರೆಕಾರ್ಡಿಂಗ್ ಬಂದ್ಮೇಲೆ ರೆಕಾರ್ಡಿಂಗ್ ನಮ್ಮ ಪ್ರೋಗ್ರಾಮ್ ಸ್ಟಾಫ್ ಒಂಥರ ಸ್ವರ್ಗ ಸಿಕ್ದಂಗೆ ಆಗೋಯ್ತು. ಇವತ್ತು ಕೂಡ ಅಷ್ಟೇ, ನೀವು ಸಾಕಷ್ಟು ನಮ್ಮ ಆರ್ಕೈವ್ಸ್ ನಲ್ಲಿರೋ ರೆಕಾರ್ಡಿಂಗ್ಸ್ ಎಲ್ಲ ಮ್ಯಾಗ್ನೆಟಿಕ್ ಟೇಪ್ ನಲ್ಲಿ ಇದ್ವು ಮುಂಚೆ. ಅದನ್ನೆಲ್ಲ ಪುಣ್ಯಕ್ಕೆ ಇವಾಗೆಲ್ಲ ಡಿಜಿಟೈಸ್ ಮಾಡಿ ಕಾಂಪ್ಯಾಕ್ಟ್ ಡಿಸ್ಕ್ ನಲ್ಲಿ ಮಾಡಿಟ್ಟಿದ್ದಾರೆ. ನೀವು ಹೇಳಿದಾಗೆ ಒಂದು ಡಿಸ್ಕ್ಗಳು ಬಂದಾಗ, ವಿಶೇಷವಾಗಿ ಗ್ರಾಮ್ಫೋನ್ ಪ್ಲೇಟ್ಸ್ಗಳು ಬಂದಾಗ ಅದನ್ನು ಪ್ರಿಸರ್ವ್ ಮಾಡುವಂಥದ್ದು ಭಾಳ ಕಷ್ಟ ಇತ್ತದು. ಯಾಕೆಂತ ಹೇಳಿದ್ರೆ ಅದು ಸ್ವಲ್ಪ ಸ್ಕ್ರಾಚ್ ಆಯಿತು ಅಂತ ಹೇಳಿದ್ರು ಕೂಡ ಮತ್ತೆ ಅದು ರಿಪೀಟೆಡ್ ಗ್ರೂವ್ಸ್ ಅಂತ ಕರಿತಿದ್ವಿ ನಾವು. ಹೇಳಿದ್ದನ್ನೇ ಹೇಳೋದು ಜಂಪಿಂಗ್ ಅಂತ ಅದನ್ನೇ ಒಂಥರ ಲೂಪ್ ಹಾಕ್ದಂಗೆ ಅದೇ ಬರ್ತಾ ಇತ್ತು. ಹಾಗಾಗಿ ಅದನ್ನ ತುಂಬ ಡಸ್ಟ್ ಫ್ರೀ ಆಗಿ ಅದನ್ನು ಮೇಂಟೈನ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ಆಮೇಲೆ ಸಿಕ್ಕಾಬಟ್ಟೆ ಸ್ಪೇಸ್ ಕೂಡ ಸಿಕ್ಕಾಬಟ್ಟೆ ತಿಂತಾ ಇತ್ತು. ಅದಾದಮೇಲೆ ನೀವು ಹೇಳ್ದಂಗೆ ಮ್ಯಾಗ್ನೆಟಿಕ್ ಟೇಪ್ ಬಂತು. ಮ್ಯಾಗ್ನೆಟಿಕ್ ಟೇಪ್ ಕೂಡ ಅಷ್ಟೇ, ನಾವು 15 ನಿಮಿಷದ ಒಂದು ಟೇಪು ಮತ್ತು 30 ನಿಮಿಷದ ಒಂದು ಟೇಪು ಅಂತ ಹೇಳಿ ಮಾಡ್ತಾ ಇದ್ವಿ. ಅದು ಕೂಡ AC ರೂಮ್ನಲ್ಲೇ ಇರಬೇಕಾದಂಥ ಒಂದು ಸ್ವರೂಪ ಆಯ್ತು. ಸೊ ಅದರಿಂದ ಇದಕ್ಕೆ ಶಿಫ್ಟ್ ಆದ ಬಗೆ ಹೇಗೆ ಸರ್? ಅದು ತುಂಬಾ ಅಷ್ಟು ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಶಿಫ್ಟ್ ಆಗಿದ್ದು ಅಂತ ಹೇಳಿದ್ರೆ ಇವೆರಡೂ ಅಷ್ಟೇ, ಎಲ್ಲ ಮೆಕ್ಯಾನಿಕಲ್ ಪ್ರೋಸೆಸ್. ಈ ಡಿಸ್ಕ್ ಕಟಿಂಗ್ ಕೂಡ ಅಷ್ಟೇ, ಈವನ್ ಮ್ಯಾಗ್ನೆಟಿಕ್ ಟೇಪ್ ಕೂಡ ಅಷ್ಟೇ. ಒಂದು ಅದರಲ್ಲಿ ಮ್ಯಾಗ್ನೆಟಿಕ್ ಟೇಪ್ ಅಂತ ಹೇಳಿದ್ರು ಕೂಡ ಬಹಳ ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಇತ್ತು. ಮೆಕ್ಯಾನಿಕಲ್ ಕಾಂಪೋನೆಂಟ್ಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ವೇರ್ ಅಂಡ್ ಟೇರ್ ಇರೋದು ಬಹಳ ಸ್ವಾಭಾವಿಕ. ಮತ್ತೆ ಇನ್ನೊಂದು ನೀವು ಹೇಳ್ದಂಗೆ ಎಲ್ಲೆಲ್ಲಿ ಮೆಕ್ಯಾನಿಕಲ್ ಬರುತ್ತೆ ಅಲ್ಲಿ ಸ್ವಲ್ಪ ದಿನಕ್ಕೆ ವೇರ್ ಔಟ್ ಆಗೇ ಆಗುತ್ತೆ. ಯಾವುದೇ ಡಿಸ್ಕ್ ಆಗಲಿ ಅದನ್ನ ಬಹಳ ಸಲ ಓಡಿಸಿದ್ರೆ ಆ ಗ್ರೂ ನಲ್ಲಿ ಅದು ನೀಡಲ್ ಓಡಾಡ್ಬೇಕಾಗ್ತಿತ್ತು, ವೈಬ್ರೇಟ್ ಆಗಿ ಅದರಿಂದ ಸೌಂಡ್ ಬರ್ತಿತ್ತು. ಹಾಗಾಗಿ ಸ್ವಲ್ಪ ದಿನಕ್ಕೆ ಅದು ವೇರ್ ಔಟ್ ಆಗ್ಬಿಡೋದು. ಆಮೇಲೆ ರಿಪೀಟ್ ಆ ಗ್ರೂವ್ಸ್ ಬರೋದು ಅದರಲ್ಲಿ. ಅದೇ ತರ ಮ್ಯಾಗ್ನೆಟಿಕ್ ಟೇಪ್ ಕೂಡ ಅದೇ ದೊಡ್ಡ ಪ್ರಾಬ್ಲಮ್. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಅದಕ್ಕೋಸ್ಕರ ಒಂದು ಏರ್ ಕಂಡೀಷನಿಂಗ್ ರೂಮ್. ಆಗಿನ ಕಾಲದಲ್ಲಿ ಏರ್ ಕಂಡೀಷನಿಂಗ್ ಅಂದ್ರೆ ತುಂಬಾ 70-80ನೇ ಇಸ್ವಿನಲ್ಲಿ ಏರ್ ಕಂಡೀಷನಿಂಗ್ ಅಂದ್ರೆ ತುಂಬಾ ದೊಡ್ಡ ವಿಷಯ ಅದು. ಆದ್ರೂ ಏರ್ ಕಂಡೀಷನಿಂಗ್ ರೂಮ್ ನಲ್ಲಿ ಅದನ್ನೆಲ್ಲ ಇಟ್ಟು ಅದನ್ನ ಪ್ರಿಸರ್ವ್ ಮಾಡ್ತಿದ್ವಿ. ಮತ್ತೆ ಕೈಯಲ್ಲೇ ಮುಟ್ಟಬಾರ್ದು, ಈ ತರದ್ದೆಲ್ಲ ಬಹಳ ಪ್ರಿಕಾಷನ್ಸ್ ತಗೊಂಡು ತುಂಬಾ ಎಲ್ಲ ಕಡೆನೂ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲೂ ಒಂದು ಲೈಬ್ರರಿ ಮತ್ತೆ ಅದು ಏರ್ ಕಂಡೀಷನ್ ರೂಮ್ ಕೂಡ ಇರೋದು. ನಿಜ. ಅಷ್ಟು ಮಾಡಿದ್ರು ಪ್ರಾಬ್ಲಮ್ಸ್ ಆಗ್ತಿತ್ತು. ಒಂಥರ ಅಂಟಂಟು ಬಂದ್ಬಿಡೋದು. ಹೌದು. ಜಾಸ್ತಿ ದಿವಸ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ
ಆ ಥರದ ಒಂದು ಹೌದು, ಅದು ಪಾಲಿಸ್ಟರ್ ಟೇಪ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಟೇಪ್ಸ್ ಬಗ್ಗೆ ಹೇಳೋದು, ಅದು ಸ್ವಲ್ಪ ದಿನ ಆದ್ಮೇಲೆ ಹೀಟ್ ಮತ್ತೆ ಹ್ಯೂಮಿಡಿಟಿಯಿಂದಾಗಿ ಅಂಟ್ಕೊಂಡ್ಬಿಡೋದು. ನಿಜ. ಕ್ಯಾಸೆಟ್ ಟೇಪ್ ಅಲ್ಲೂ ಬಹಳ ಜನ ಗಮನಿಸಿರ್ತಾರೆ, ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ದಿನ ಓಡಿಸ್ತಾ ಇದ್ರೆ ಅಂಟ್ಕೊಂಡ್ಬಿಡುತ್ತೆ. ನಿಜ, ಅಂಟ್ಕೊಂಡ್ಬಿಡ್ತಿತ್ತು. ಹಾಗಾಗಿ ಈ ಟೇಪ್ಗಳನ್ನೆಲ್ಲ ತೆಗೆದು ಏನ್ ಮಾಡೋರು ಅಂದ್ರೆ ಅದನ್ನೆಲ್ಲ ಮತ್ತೆ ರಿವೈಂಡ್ ಮಾಡಿ ಫಾಸ್ಟ್ ಫಾರ್ವರ್ಡ್ ಮಾಡಿ ರಿವೈಂಡ್ ಮಾಡಿ ಇಡಬೇಕು ಅಂತೆಲ್ಲ ಹೇಳಿ, ತುಂಬಾ ಕಷ್ಟದ ಕೆಲಸ. ಎಲ್ಲಾ ಟೇಪ್ಗಳನ್ನು ಯಾಕಂದ್ರೆ ಸ್ವಲ್ಪ ದಿನ ಹಾಗೆ ಇಟ್ರೆ ಮನೆಯಲ್ಲೂ ನೋಡಿರ್ಬೇಕು, ಪುಸ್ತಕಗಳನ್ನ ಹಾಗೆ ಪೇಪರ್ ಇಟ್ಟಿದ್ದು ಸ್ವಲ್ಪ ದಿನ ಪೇಪರ್ಗಳೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದೇ ತರ, ಯಾಕಂದ್ರೆ ಅವೆಲ್ಲ ಆರ್ಗ್ಯಾನಿಕ್ ಮೆಟೀರಿಯಲ್ಸ್. ಅದು ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ಸರ್ ತುಂಬಾ ಅತ್ಯಂತ ಮೌಲ್ಯಯುತವಾದಂತಹ ರೆಕಾರ್ಡಿಂಗ್ಸ್ಗಳು ಆ ಕಾರಣಕ್ಕೋಸ್ಕರ ಹೋಗಿರೋದು ಇದೆ. ಆದ್ರೆ ಆಮೇಲೆ ಏನಾಯ್ತು ಅಂದ್ರೆ ಇದ್ರದ್ದೆಲ್ಲ ಕೆಲವುದಂತೂ ನಮ್ದು ಆರ್ಕೈವ್ಸ್ ರೆಕಾರ್ಡಿಂಗ್ ಎಲ್ಲ ಇದೆ, ತುಂಬಾ ದೊಡ್ಡ ದೊಡ್ಡ ಹಾಕ್ರೆ. ಆದ್ಮೇಲೆ ಅದನ್ನ ರಿಸ್ಟೋರೇಷನ್ ಅಂತೆಲ್ಲ ಬಂತು. ಅಂದ್ರೆ ಈ ತರ ಹಾಳಾಗೋಗಿರೋದು ತುಂಬಾ ದೊಡ್ಡ ದೊಡ್ಡ ಗಾಯಕರುಗಳದ್ದು ಅಥವಾ ದೊಡ್ಡ ವ್ಯಕ್ತಿಗಳದ್ದು ಅಂತರ ರೆಕಾರ್ಡಿಂಗ್ಸ್ ಹಾಳಾಗೋಗಿರುತ್ತಲ್ವಾ, ಈ ತರ ಅಂಟ್ಕೊಂಡು ಇದನ್ನೆಲ್ಲ ಮಾಡಕ್ಕೆ ಇದಕ್ಕೋಸ್ಕರ ಒಂದು ಸಪರೇಟ್ ಲ್ಯಾಬೊರೇಟರಿನ ಬಂದಿತ್ತು. ಇದನ್ನ ರಿಸ್ಟೋರೇಷನ್ ಮಾಡೋದಕ್ಕೆ ಡೆಲ್ಲಿನಲ್ಲಿ ನಮ್ಮ ಆರ್ಕೈವ್ಸ್ಗೋಸ್ಕರ ಒಂದು ಅದನ್ನ ಹೇಗೆ ರಿಸ್ಟೋರ್ ಮಾಡೋದು ಅಂತ ಅವ್ರು, ಯಾಕಂದ್ರೆ ಅವ್ರದ್ದು ವಾಯ್ಸ್ ಅದನ್ನ ಹೋಯ್ತು ಅಂದ್ರೆ ಇಲ್ವೇ ಇಲ್ಲ, ರೆಕಾರ್ಡಿಂಗ್ ಇರೋದಿಲ್ಲ ಅವ್ರದ್ದು. ಅದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಮಹಾತ್ಮ ಗಾಂಧಿ ಅವ್ರನ್ನ ಇಂದ ಹಿಡಿದು ಎಷ್ಟೊಂದು ಬೇಕಾದಷ್ಟು ರೆಕಾರ್ಡಿಂಗ್ಸ್ ನೆಲ್ಲ ರಿಸ್ಟೋರ್ ಮಾಡಿ ಮತ್ತೆ ಅದು ಆಕಾಶವಾಣಿ ಆರ್ಕೈವ್ಸ್ಗೆಲ್ಲ ಬಂದು, ಯಾಕಂದ್ರೆ ಮುಂದಿನ ಜನರೇಷನ್ಗೆ ಅವ್ರದ್ದು ವಾಯ್ಸ್ ಕೇಳಬೇಕು, ಅದಕ್ಕೋಸ್ಕರ. ಮತ್ತೆ ಈ ತರದ ಟ್ರೆಷರ್ ಇನ್ ಯಾವ ಆರ್ಗನೈಸೇಷನ್ ನಿಮ್ಗೆ ಕಾಣಸಿಗೋದಿಲ್ಲ, ಇಲ್ವೇ ಪ್ರಶ್ನೆನೇ ಬರೋದಿಲ್ಲ. ನಮ್ಮ ದೇಶದಲ್ಲಂತೂ ಆಕಾಶವಾಣಿ ಇದೊಂಥರ ದೊಡ್ಡ, ಮುಂಚೆ ಇದ್ದಿದ್ದೇ ಅದೊಂದೇ ಸಂಸ್ಥೆ. ಆಗಿನ ಕಾಲದೆಲ್ಲ ರೆಕಾರ್ಡಿಂಗ್ಸ್ ಹೇಳಿದ್ನಲ್ಲ, ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ಅವ್ರದ್ದು ಒಂದೇ ಒಂದು ವಾಯ್ಸ್ ರೆಕಾರ್ಡಿಂಗ್ ಇರೋದು ಆಕಾಶವಾಣಿನಲ್ಲೇ ಇರೋದು. ಮತ್ತೆ ಇನ್ನೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ ಸರ್, ಅವತ್ತಿಂದ ಏನು ನಾವು ಪರಂಪರೆಯನ್ನು ನಾವು ರೂಢಿಸ್ಕೊಂಬಂದಿದ್ದೀವಿ, ಸಂಸ್ಕೃತಿಯನ್ನು ಫಾಲೋ ಮಾಡ್ಕೊಂಬಂದಿದ್ದೀವಿ, ಅದೇ ಸಂಸ್ಕೃತಿ, ಅದೇ ಪರಂಪರೆ, ಅದೇ ಭವ್ಯ ಉದಾತ್ತ ಧ್ಯೇಯ ಧೋರಣೆಗಳು ಇವತ್ತಿಗೂ ಕೂಡ ಕಂಟಿನ್ಯೂ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಅತ್ಯಂತ ಮೌಲ್ಯಯುತವಾದಂತಹ ಕಾರ್ಯಕ್ರಮಗಳು ನಮ್ಮ ಧ್ವನಿ ಭಂಡಾರದಲ್ಲಿ ಲಭ್ಯವಾಗಿದೆ ಅನ್ನುವಂಥದ್ದೇ ನಮಗೊಂಥರ ಹೆಮ್ಮೆ ಸರ್. ಹೌದು ಹೌದು. ಸೊ ಅದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಕೊಡುಗೆ ಕೂಡ ತುಂಬ ಮುಖ್ಯ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು ಸರ್. ಈಗ ಮಾರ್ಕೋನಿಯಿಂದ ಪ್ರಾರಂಭವಾಗಿ ಅನೇಕ ಮಜಲುಗಳನ್ನು ನಮ್ಮ ಪ್ರಸಾರ ಸೇವೆ ಕಂಡುಕೊಳ್ತು. ಈ ಹಿನ್ನೆಲೆಯಲ್ಲಿ ಈಗ ಹ್ಯಾಮ್ ರೇಡಿಯೋ ಬಂತು, ಅದಾದ ನಂತರ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ಗಳು ಬಂತು, ಬೇರೆ ಬೇರೆ ಸ್ವರೂಪದಲ್ಲಿ ಇದನ್ನು ನಾವು ನೋಡ್ತಾ ಇದ್ದೀವಿ. ನಿಜವಾಗಿ ಇವೆಲ್ಲ ಏನು ಸರ್, ಇದು ಹೇಗೆ ಬಂತು? ಇದು ಮಾರ್ಕೋನಿ ಅವ್ರದ್ದು ಏನು ಅಂತ ಹೇಳಿದ್ರೆ ಅದನ್ನ ಅವರು ಪೇಟೆಂಟ್ ಮಾಡಿದ್ದು ಒಂದು. ಎರಡನೇದೇನು ಅಂದ್ರೆ ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳ್ಕೊಂಡಿದೆ. ಆದ್ರೆ ಅದಕ್ಕಿಂತ ಮುಂಚೆ 25 ವರ್ಷದ ಹಿಂದೆ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದ್ದು ಅಂದ್ರೆ ಒಬ್ರು ಮ್ಯಾಕ್ಸ್ವೆಲ್ ಅಂತ ಇಂಗ್ಲೆಂಡ್, ಆಮೇಲೆ ಒಬ್ರು ಹರ್ಡ್ಸ್ ಅಂತ, ಅವರೆಲ್ಲ ಸೈಂಟಿಸ್ಟ್ ಗೊತ್ತಿರ್ಬೇಕು, ಥಿಯರಿಟಿಕಲ್ ಫಿಸಿಷಿಯನ್ಸ್ ಅಂತ ಹೇಳ್ತಾರೆ, ಫಿಸಿಸಿಸ್ಟ್ ಅಂತ ಹೇಳ್ತಾರೆ ಅವ್ರಿಗೆ. ಅವರು ತುಂಬಾ ಸ್ಟಡಿ ಮಾಡಿ ಬಹಳ ಮುಖ್ಯವಾಗಿರೋದು ರೇಡಿಯೋನಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಟೆಕ್ನಾಲಜಿ ನಮ್ಮ ಹೆಸರು ಏನು ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ರೇಡಿಯೋ ಅನ್ನೋದು ಸಾಮಾನ್ಯವಾಗಿ ಜನ ಏನು ಅನ್ಕೊಂಡ್ಬಿಡ್ತಾರೆ, ರೇಡಿಯೋ ಅಂದ ತಕ್ಷಣ ವಾಯ್ಸ್ ಜೊತೆ ಸೇರಿಸ್ಕೊಂಡ್ಬಿಡ್ತಾರೆ. ಅದು ನಿಜವಾದ ಅರ್ಥ ರೇಡಿಯೋ ಅಂತ ಹೇಳಿದ್ರೆ ವೈರ್ಲೆಸ್ ಅಂತ. ವೈರ್ಲೆಸ್ ಕಮ್ಯುನಿಕೇಶನ್, ವೈರ್ಲೆಸ್ ಟೆಲಿಫೋನ್ ಅಂತ ಕರೆಯೋರು ಮುಂಚೆ. ವೈರ್ಲೆಸ್ ಟೆಲಿಫೋನ್. ನಾವು ಏನು ಕಮ್ಯುನಿಕೇಟ್ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂದ್ರೆ ಮೊದಲನೇದು ಮನುಷ್ಯನಿಗೆ ಸ್ವಾಭಾವಿಕವಾಗಿ ಶುರು ಆಗಿದ್ದು ಅಂತ ಹೇಳಿದ್ರೆ ಒಂದು ವಾಯ್ಸ್, ಎರಡನೇದು ನಿಮ್ಗೆ ಗೊತ್ತಿರೋ ಹಾಗೆ ಪಿಕ್ಚರು ಮೋಷನ್ ಪಿಕ್ಚರು, ಟೆಲಿವಿಷನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಶುರುವಾಗಿದ್ದು ಅಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಶುರುವಾಗಿದ್ದು ಅಂದ್ರೆ ಟೆಲಿಗ್ರಫಿ. ವಾಯ್ಸ್ಗಿಂತ ಮುಂಚೆ ರೇಡಿಯೋದಲ್ಲಿ ಶುರುವಾಗಿದ್ದು ಟೆಲಿಗ್ರಫಿ. ಅಂದ್ರೆ ನೀವು ಕೇಳಿರ್ಬೋದು ಮೋರ್ಸ್ ಕೋಡ್ ಅಂತ ಹೇಳ್ತಾರೆ, 1 ಮತ್ತು 0 ಅಂತ. ಇವತ್ತು ನಾವು ಏನ್ ಹೇಳ್ತೀವಿ ಡೇಟಾ ಟ್ರಾನ್ಸ್ಮಿಷನ್ ಅಂತ ಬಹಳ ದೊಡ್ಡ ಶಬ್ದ ಉಪಯೋಗಿಸ್ತೀವಲ್ಲ, ಟೆಕ್ಸ್ಟ್ಗಳನ್ನ ಅದನ್ನ ಡಾಟ್ ಮತ್ತೆ ಇದನ್ನ ಕನ್ವರ್ಟ್ ಮಾಡಿಬಿಟ್ಟು ಡಾಟ್ ಮತ್ತೆ ಡ್ಯಾಶ್ನ ಕನ್ವರ್ಟ್ ಮಾಡಿಬಿಟ್ಟು ಟ್ರಾನ್ಸ್ಮಿಷನ್ ಮಾಡೋದು. ಮ್ಯಾಕ್ಸ್ವೆಲ್ ನಿಮ್ಗೆ ಹೇಳಿದ್ನಲ್ಲ ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅಂದ್ರೆ ನಾವು ರೇಡಿಯೋ ವೇವ್ಸ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಲೈಟ್ ಇದನ್ನೆಲ್ಲ ಒಂದು ಯೂನಿಫಿಕೇಶನ್ ಅಂತ ಮಾಡಿದ್ರು. ಅಂದ್ರೆ ಇವೆಲ್ಲ ಒಂದೇನೆ, ಬೇರೆ ಬೇರೆ ಸ್ವರೂಪಗಳಲ್ಲಿ ಇದೆ ಅಂತ. ಅದು ಅವ್ರ ತುಂಬಾ ದೊಡ್ಡ ಕಾಂಟ್ರಿಬ್ಯೂಷನ್. ಇವರು ಮಾರ್ಕೋನಿ ಅದನ್ನ ರೇಡಿಯೋ ಟೆಲಿಗ್ರಫಿನ ಫಸ್ಟ್ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಟ್ ಮಾಡಿ ಅದನ್ನ ಪೇಟೆಂಟ್ ಮಾಡಿದ್ರು. ನಾವು ಇವತ್ತು ರೇಡಿಯೋ ಅಂತ ಏನು ಹೇಳ್ತೀವಿ ಅದನ್ನ ಇನ್ನೊಬ್ರು ದೊಡ್ಡ ವ್ಯಕ್ತಿ ಏನಂದ್ರೆ ಟೆಸ್ಲಾ ಅಂತ ಒಬ್ರು, ಅವರು ಅದನ್ನ ವಾಯ್ಸ್ ಬ್ರಾಡ್ಕಾಸ್ಟಿಂಗ್ ಶುರು ಮಾಡಿದ್ದು. ಹಾಗಾಗಿ ವಾಯ್ಸ್ ಬ್ರಾಡ್ಕಾಸ್ಟಿಂಗ್ ಅವಾಗ 1900 ಮೋಸ್ಟ್ಲಿ 5ನೇ ಇಸ್ವಿ 6ನೇ ಇಸ್ವಿನಲ್ಲಿ ಶುರು ಆಯಿತು. ಅಂದರೆ ಹ್ಯೂಮನ್ ವಾಯ್ಸ್ ಏನಿರುತ್ತೆ ಅದನ್ನ ಬ್ರಾಡ್ಕಾಸ್ಟ್ ಮಾಡೋದು. ಆದರೆ ರೇಡಿಯೋ ಅನ್ನೋದು ಏನಾಯ್ತು ಅಂದರೆ ಎಷ್ಟು ಪಾಪ್ಯುಲರ್ ಆಗೋಯ್ತು ಅಂದರೆ ವಾಯ್ಸ್ ಜೊತೆನೇ ಸೇರ್ಕೊಂಡ್ಬಿಟ್ಟಿದೆ. ನಿಜ. ಆದರೆ ಟೆಕ್ನಾಲಜಿನಲ್ಲಿ ರೇಡಿಯೋ ಅಂದರೆ ವೈರ್ಲೆಸ್ ಅಂತ ಅಷ್ಟೇ.
ಓಕೆ. ಹಾಗಾಗಿ ಅದು ಬೆಳೆದು ಬಂತು. ಅದಾದ್ಮೇಲೆ ಏನಾಯ್ತು ಅಂದರೆ ಫಸ್ಟು ಸಾಮಾನ್ಯವಾಗಿ ಎಲ್ಲ ಕಡೆ ಯಾವುದೇ ಶುರು ಮಾಡಿದ್ರು 1930, 40, 50 ಎಲ್ಲ ಸರ್ಕಾರನೇ ಮಾಡ್ತಾ ಇದ್ದು. ಪ್ರೈವೇಟ್ ಇನಿಷಿಯೇಟಿವ್ಸ್ ಕಡಿಮೆ ಇತ್ತು. ಅದಾದಮೇಲೆ ರೇಡಿಯೋದು ಸುಮಾರು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಸಿಕ್ಕಾಪಟ್ಟೆ ಪ್ರಾಮಿನೆನ್ಸ್ ಬಂತು. ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಭಾಳ ಉಪಯೋಗಿಸಿದ್ರು ರೇಡಿಯೋನ. ರೇಡಿಯೋ ಕಮ್ಯುನಿಕೇಷನ್ನು, ಪರ್ಟಿಕ್ಯುಲರ್ಲಿ ಜರ್ಮನಿ ಅವ್ರದ್ದು ಪ್ರಾಪಗಂಡ ಮಾಡಬೇಕಾದ್ರೆ ರೇಡಿಯೋನ ಭಾಳ ಸರಿಯಾಗಿ ಉಪಯೋಗಿಸ್ಕೊಂಡ್ರು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಅವ್ರದ್ದೇನೇ ಪೊಲಿಟಿಕಲ್ ವ್ಯೂಸ್ ಏನಿರುತ್ತೆ ಅದನ್ನು ಬ್ರಾಡ್ಕಾಸ್ಟ್ ಮಾಡೋಕ್ಕೆ. ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದೋದ್ಮೇಲೆ ಎಲ್ರಿಗೂ ಗೊತ್ತಾಯ್ತು, ಓಹೋ ಇದು ರೇಡಿಯೋ ಇದು ತುಂಬಾ ಭಯಂಕರ ಪವರ್ಫುಲ್ ಅಂತ ಹೇಳ್ಬಿಟ್ಟು ಆವಾಗ ಎಕ್ಸ್ಪ್ಯಾನ್ಷನ್ ಇಡೀ ಪ್ರಪಂಚದಲ್ಲಿ ಶುರು ಆಯ್ತು. ನಮ್ಮ ದೇಶದಲ್ಲೂ ರೇಡಿಯೋ ಸ್ಟೇಷನ್ ಅವಾಗಲೇ ಶುರು ಆಯ್ತು ಮುಂಚೆ. ಅದಾದ್ಮೇಲೆ ಸ್ವಾತಂತ್ರ್ಯ ಬಂದ್ಮೇಲೆ ನಿಮ್ಗೆ ಆಗ್ಲೇ ಹೇಳ್ದಂಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶುರು ಆಯ್ತು ರೇಡಿಯೋ ಕ್ರಾಂತಿ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಹ್ಯಾಮ್ ರೇಡಿಯೋ ಅಂದ್ರೆ ಈಗ ಏನಿಂದ ರೇಡಿಯೋದು ಬಹಳ ಮುಖ್ಯ ಅಂತ ಹೇಳಿದ್ರೆ ಇದು ವೈರ್ಲೆಸ್. ಯಾವುದೇ ಕಮ್ಯುನಿಕೇಶನ್, ಇವಾಗ ಎಲೆಕ್ಟ್ರಿಸಿಟಿ ಕೂಡ ಅಷ್ಟೇ. ಎಲೆಕ್ಟ್ರಿಸಿಟಿ ಇವತ್ತಿಗೂ ಕೂಡ ನಿಮಗೆ ಎಲೆಕ್ಟ್ರಿಸಿಟಿ ಒಂದ್ ಕಡೆ ಇನ್ನೊಂದು ಕಡೆ ಹೋಗ್ಬೇಕು ಅಂದ್ರೆ ವೈರ್ ಬೇಕೇ ಬೇಕು. ನಿಜ. ಆದರೆ ಕಮ್ಯುನಿಕೇಶನ್ ವೈರ್ಲೆಸ್ ಇಂದ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬಹಳ ದೊಡ್ಡದೊಂಥರ ಕ್ರಾಂತಿನೇ. ಅಂದರೆ ಯಾರಿಗೂ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಕೇಳೋವಂಥದ್ದು, ದೂರದಲ್ಲಿ ಯಾರೋ ಕಾಡಲ್ಲಿ ಯಾರು ಬೇಕಾದ್ರೂ ಕೇಳ್ಬೋದು. ಹಾಗಾಗಿ ಏನಾಗಿತ್ತು ಅಂದರೆ ಇದು ಸಮಾಜದ, ಸರ್ಕಾರ ಮಾತ್ರ ಅಲ್ಲ, ಸರ್ಕಾರ ಅಥವಾ ಬೇರೆ ಸಂಸ್ಥೆಗಳಿಗೆಲ್ಲ ಭಾಗವಹಿಸೋಕ್ಕೆ ಒಂದು ಆಸ್ಪದ ಕೊಡಬೇಕು ಅಂದ್ಬಿಟ್ಟು ಹ್ಯಾಮ್ ರೇಡಿಯೋ ಅಂದರೆ ಹಾಬಿಯಿಸ್ಟ್ಗಳು ಮಾಡುವಂಥದ್ದು. ಅಂದರೆ ಅದು ಯಾವುದೇ ಥರದ್ದು ಪೊಲಿಟಿಕಲ್ ಅಲ್ಲದೆ ಇರೋವಂಥದ್ದು, ಹಾಬಿಗೋಸ್ಕರ ರೇಡಿಯೋ ಮಾಡೋದು. ಅವರಿಗೆ ಹ್ಯಾಮ್ ರೇಡಿಯೋ ಅಂತ, ಅದು ಸರ್ಕಾರದಿಂದ ಲೈಸೆನ್ಸ್ ಬರುತ್ತೆ. ರೇಡಿಯೋದಲ್ಲಿ ಯಾವತ್ತೂ ಅಷ್ಟೇ ಸರ್ಕಾರದಿಂದ ಲೈಸೆನ್ಸ್ ತಗೊಳ್ಳೇಬೇಕು ರೇಡಿಯೋ ಸ್ಟೇಷನ್ ಮಾಡೋದಕ್ಕೆ. ಕೇಳೋದಕ್ಕೂ ಮುಂಚೆ ನಿಮ್ಗೆ ಬಹಳ ನಗು ಬರುತ್ತೆ, ಕೇಳೋದಕ್ಕೂ ಮುಂಚೆ ಲೈಸೆನ್ಸ್ ಇತ್ತು. ನಾನು ಕೂಡ ಸಣ್ಣವನಾಗಿದ್ದಾಗ ಲೈಸೆನ್ಸ್ ಫೀಸ್ ತಗೊಂಡೋಗಿ ಕೊಡ್ತಾ ಇದ್ದೆ ರೇಡಿಯೋ ಸೆಟ್ ಇಟ್ಕೊಳ್ಳೋದಕ್ಕೆ. ನಗು ಬರುತ್ತೆ ಇವತ್ತು ಹಿಂಗೆ ಕೇಳಿದ್ರೆ. ಅದೊಂದು ಕಾಲದಲ್ಲಿ ಇತ್ತಂತೆ ಪೋಸ್ಟ್ ಆಫೀಸ್ನಲ್ಲಿ ನಾನು ಹೋಗಿ ಕಟ್ಟಿದ್ದೀನಿ. ಆಮೇಲೆ ಅದನ್ನೆಲ್ಲ ತೆಗೆದಾಕೋದು, ಯಾರು ಕಟ್ತಿರ್ಲಿಲ್ಲ ಅಂತ ಅದನ್ನ ಕಟ್ಟದಲ್ಲೇ ಇದ್ದಾಗ ಬಂದು ಜಪ್ತಿ ಮಾಡ್ಕೊಂಡು ಹೋಗಿರುವಂತದ್ದು ಇದೆ. ಅದು ಇದೆ. ಆಮೇಲೆ ಅದನ್ನ ಸರ್ಕಾರಕ್ಕೆ ಅದನ್ನ ಮಾಡಕ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಬಿಟ್ರು ಅದನ್ನ. ಹಾಗಾಗಿ ಈ ಹ್ಯಾಮ್ ರೇಡಿಯೋಗಳು ಕೂಡ ಹಾಬಿಯಿಸ್ಟ್ಗಳು ಕೂಡ ಕೊಡಕ್ಕೆ ಶುರು ಮಾಡೋದು. ಇವತ್ತು ಕೂಡ ಇದೆ ಹ್ಯಾಮ್ ರೇಡಿಯೋ. ಅವರು ಅಷ್ಟೇ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ. ಈ ನ್ಯಾಚುರಲ್ ಡಿಸಾಸ್ಟರ್ಸ್ ಅದನ್ನೇ ಹೇಳ್ಬೇಕು ಅನ್ಕೊಳ್ಳಿ. ನ್ಯಾಚುರಲ್ ಡಿಸಾಸ್ಟರ್ ನಿಮ್ಗೆ ಗೊತ್ತಿರೋ ಹಂಗೆ ಇದರಲ್ಲಿ ಅಂಡಮಾನ್ ನಿಕೋಬಾರ್ನಲ್ಲಿ ಸುನಾಮಿ ಬಂದಾಗ ನಾವು ಅನ್ಕೋಬಹುದು ಇವತ್ತಿನ ದಿನ ಟೆಕ್ನಾಲಜಿ, ರೇಡಿಯೋ ಟೆಕ್ನಾಲಜಿ ಬಹಳ ಔಟ್ಡೇಟೆಡ್ ಇದು ಅಂತ. ಆದರೆ ಖಂಡಿತ ಇಲ್ಲ. ಯಾಕಂದ್ರೆ ಇದರೊಳಗೆ ಬಹಳ ಪವರ್ಫುಲ್ ಆಗಿರೋದು ಏನಂದ್ರೆ, ಒಂದು ಅಂದ್ರೆ ವೈರ್ಲೆಸ್, ಒಂದು. ಎರಡನೇದು ಅದಕ್ಕಿಂತನೂ ಪವರ್ಫುಲ್ ಆಗಿರೋದು ಮಧ್ಯದಲ್ಲಿ ಯಾರು ಇದಕ್ಕೆ ಗೇಟ್ ಕೀಪರ್ಸ್ ಇಲ್ಲ. ಓಕೆ. ಇವಾಗ ನಾವು ಇಂಟರ್ನೆಟ್ ಹೇಳ್ಬೋದು, ತುಂಬಾ ಜನ ಹೇಳ್ತಾರೆ ಇಂಟರ್ನೆಟ್, ಸ್ಯಾಟಲೈಟ್ ಎಲ್ಲ ಬಂದ್ಬಿಡ್ತು ಅಂದ್ರೆ ಈಗ ರೇಡಿಯೋಗೆ ಏನು ಬೆಲೆ ಇದೆ ಅಂತ. ಆದ್ರೆ ತುಂಬಾ ಜನಕ್ಕೆ ಇದ್ರ ಮಹತ್ವ ಗೊತ್ತಿಲ್ಲ. ಯಾಕೆಂದ್ರೆ ಈಗ ರೇಡಿಯೋದಲ್ಲಿ ನಾನು ಸ್ಟುಡಿಯೋಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ, ನೀವು ಮನೇಲಿ ಕುತ್ಕೊಂಡು ಕೇಳ್ತಾ ಇದ್ದಾರೆ. ಈ ತರ ಪ್ರಕೃತಿ ವಿಕೋಪಗಳೆಲ್ಲ ಬಂದಾಗ ಈಗ ನಿಮ್ಗೆ ಹೇಳಿದ್ನಲ್ಲ, ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ನಮ್ಗೆ ಸುನಾಮಿ ಬಂದಾಗ ಅಲ್ಲಿ ಅಂಡಮಾನ್ ನಿಕೋಬಾರ್ ಜೊತೆ ಎಲ್ಲಾ ಕಮ್ಯುನಿಕೇಶನ್ ಹೋಗ್ಬಿಡ್ತಲ್ಲಿ. ಇಂಟರ್ನೆಟ್ ಹೊರಟೋಯ್ತು, ಈವನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಕೂಡ ಹೊರಟೋಯ್ತು. ಯಾಕೆಂದ್ರೆ ಸುನಾಮಿ ಬಂದು ಎಲ್ಲ ಕೊಚ್ಕೊಂಡು ಹೋಯ್ತು. ಯಾಕಂದ್ರೆ ಇಂಟರ್ನೆಟ್ಗೂ ರಿಪೀಟರ್ಸ್ ಬೇಕು, ಟವರ್ಗಳು ಬೇಕು, ಎಲ್ಲ ಹೊರಟೋಯ್ತು. ಪವರ್ ಸಪ್ಲೈ ಎಲ್ಲಕ್ಕೆ ಮುಖ್ಯ ಪವರ್ ಸಪ್ಲೈ ಬೇಕು. ಈ ಪವರ್ ಸಪ್ಲೈ ಕೂಡ DG ಇದ್ರು ಕೂಡ ಎಷ್ಟು ದಿನ ನಡೆಯುತ್ತೆ, ಯಾಕಂದ್ರೆ ಡೀಸೆಲ್ ಇರೋದಿಲ್ಲ ಒಂದು. ಮತ್ತೆ ಬಿಲ್ಡಿಂಗ್ಗಳೇ ಕೊಚ್ಕೊಂಡು ಹೋದ್ದು, ಜನಗಳು ಹೋಗಕ್ಕಾಗಲ್ಲ. ಆ ಟೈಮ್ನಲ್ಲಿ ಸಹಾಯಕ್ಕೆ ಬಂದು ಸರ್ಕಾರಕ್ಕೆ ಜನಗಳಿಗೆ ಸಹಾಯಕ್ಕೆ ಬಂದವ್ರು ಅಂದ್ರೆ ಹ್ಯಾಮ್ ರೇಡಿಯೋನವ್ರು. ಅವ್ರನ್ನೆಲ್ಲ ಸ್ಪೆಷಲ್ ಆಗಿ ಅಲ್ಲಿ ಕಳಿಸಿ ಹ್ಯಾಮ್ ರೇಡಿಯೋ ಸ್ಟೇಷನ್ಸ್ನೆಲ್ಲ ಮಾಡಿ ಹ್ಯಾಮ್ ಮುಖಾಂತರ ಅದನ್ನ ರೇಡಿಯೋ ಕಮ್ಯುನಿಕೇಶನ್ ಮಾಡಿ ಯುರೋಪ್ನಲ್ಲಿ, ಅಮೆರಿಕಾದಲ್ಲಿ ಇವತ್ತಿಗೂ 1000 ರೇಡಿಯೋ ಸ್ಟೇಷನ್ ಇದೆ. ಅಲ್ಲೂ ಟೆಕ್ನಾಲಜಿ ಬೇಕಾದಷ್ಟು ನಮಗಿಂತ ಇನ್ನೂ ಬಹಳ ಮುಂದೆ ಹೋದ್ರು ಕೂಡ ಅಲ್ಲೂ ಕೂಡ ಇನ್ನೂ ರೇಡಿಯೋ ಇದೆ. ಅದೇ ತರ ಈ ಹ್ಯಾಮ್ ರೇಡಿಯೋಗೆ ಲೈಸೆನ್ಸ್ ಕೊಡ್ತಾರೆ. ಅದೇ ತರ ಕಮ್ಯುನಿಟಿ ರೇಡಿಯೋ ಅಂತ, ಅದು ಸುಮಾರು 2000ನೇ ಇಸ್ವಿನಲ್ಲಿ ಶುರು ಆಯ್ತು ಅನ್ಸುತ್ತೆ. ಸರ್ಕಾರ ಲೈಸೆನ್ಸ್ ನ ಈ NGOಗಳಿಗೆ ಮತ್ತೆ ವಿದ್ಯಾಸಂಸ್ಥೆಗಳಿಗೂ ಕೊಟ್ಟು ಅವರು ಸಣ್ಣ ರೇಡಿಯೋ ಸ್ಟೇಷನ್, ಇವಾಗ ಸುಮಾರು ಒಂದು 700 ಕಮ್ಯುನಿಟಿ ರೇಡಿಯೋ ನಮ್ಮ ದೇಶದಲ್ಲಿ ನಡೀತಾ ಇದೆ. ಸಣ್ಣ ಸ್ಟೇಷನ್ಗಳೆಲ್ಲ ನಡೀತದೆ. ಸರ್, ಬಹಳ ವಿಶೇಷವಾಗಿ ನೀವು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ತುಂಬ ಶ್ರಮ ವಹಿಸಿದ್ದೀರಿ. ಆ ಹಿನ್ನೆಲೆಯಲ್ಲಿ ನಿಜವಾಗಿ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ಗಳು ಅದರ ತಂತ್ರಜ್ಞಾನ ಯೂಸರ್ ಫ್ರೆಂಡ್ಲಿ ಇದೆಯಾ? ಖಂಡಿತ ಯೂಸರ್ ಫ್ರೆಂಡ್ಲಿ ಅಂದರೆ ತುಂಬ ಬಹಳ ಸರಳವಾಗಿರೋದು. ಸುಮಾರು ಒಂದು 10-15 ಲಕ್ಷ ರೂಪಾಯಿನಲ್ಲಿ ರೇಡಿಯೋ ಸ್ಟೇಷನ್ ಸೆಟಪ್ ಮಾಡ್ಬೋದು. ಯೂಸರ್ ಫ್ರೆಂಡ್ಲಿ ಇದೆ. ಈಗ ನೀವು ಆಕಾಶವಾಣಿನಲ್ಲಿ ಏನೇನು ಮಾಡ್ತೀರಾ ಎಲ್ಲನೂ ಮಾಡ್ತಾರೆ. ಕೆಲವು ಸ್ಟೇಷನ್ಸ್ ಅಂತೂ ನೋಡಿದ್ದೀನಿ ಬಹಳ ಅದ್ಭುತವಾಗಿರೋ ಕೆಲಸ ಮಾಡ್ತಾರೆ, ಬಹಳ ಸರಳವಾಗಿ. ಮತ್ತೆ ಎಲ್ಲದಕ್ಕಿಂತ ಬಹಳ ಮುಖ್ಯ ಅಂದ್ರೆ ಲೋ ಕಾಸ್ಟ್ ನಲ್ಲಿ.
ಅದೇ ಆ ಒಂದು ಸೀಮಿತ ಒಂದೇ ಒಂದೊಂದು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಅವ್ರಿಗೊಂದು ಸಣ್ಣ ಸೀಮಿತವಾಗಿರೋ ಜಾಗ ಕೊಟ್ಟಿದ್ದಾರೆ. ಅವ್ರಿಗೆ ಪವರ್ ಇರುತ್ತಲ್ಲ, ಪವರ್ ಅವ್ರಿಗೆ ಸ್ವಲ್ಪ ಲಿಮಿಟೆಡ್ ಇದೆ. ಆಕಾಶವಾಣಿ ತರ ಜಾಸ್ತಿ ಪವರ್ ಇರೋದಿಲ್ಲ ಅವ್ರಿಗೆ. ಅದು ಇರೋದೇ ಮುಖ್ಯ ಉದ್ದೇಶನೇ ಬಹಳ ಮುಖ್ಯವಾಗಿ ಅವರ ಕಮ್ಯುನಿಟಿಗೆ ಏನೇನ್ ಬೇಕೋ ಅದನ್ನ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಅವರ ಒಂದು ಸೀಮಿತವಾದಂಥ ಪರಿಧಿಯೊಳಗೆ ಅವರು ಕೆಲಸ ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ. ಸೊ ಅಲ್ಲೂ ಕೂಡ ಇಂಜಿನಿಯರಿಂಗ್ ತಂತ್ರಜ್ಞಾನ ಬಹಳ ವಿಶೇಷವಾದಂಥ ಕೆಲಸ ಮಾಡುತ್ತೆ ಅನ್ನೋದನ್ನು ತಾವು ಹೇಳ್ತಿದ್ರಿ. ಸೊ ಈಗ ಹ್ಯಾಮ್ ರೇಡಿಯೋ ಆಗಿರಲಿ ಅಥವಾ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ಸ್ಗಳಾಗಿರಲಿ, ಇವೆಲ್ಲ ತಾಂತ್ರಿಕ ಪರಿಣಿತಿಯಿಂದ ಬಹಳ ವಿಶೇಷವಾದಂಥ ಸ್ಥಾನದಲ್ಲಿ ನಿಲ್ತವೆ ಅನ್ನುವಂಥದ್ದನ್ನು ತಾವು ತಮ್ಮ ಮಾತುಗಳಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀರಿ ಸರ್. 1980ರಲ್ಲಿ ತಾವು ಭಾರತೀಯ ಪ್ರಸಾರ ಸೇವೆಗೆ ಮುಂದಡಿ ಇಟ್ರಿ. ಅಂದಿನಿಂದ ಪ್ರಾರಂಭಿಸಿ ತಾವು ಸೇವಾ ನಿವೃತ್ತಿ ಆಗುವ ತನಕ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೀರಿ, ಅದನ್ನು ನಾವೆಲ್ಲ ಗಮನಿಸಿದ್ದೇವೆ. ನಿಮ್ಮ ಅವಧಿಯಲ್ಲಿ ನೀವು ನಿರ್ವಹಿಸಿದ ಸ್ಟೇಷನ್ಗಳಿಗೆ ಅನೇಕ ಸಲ ಬೆಸ್ಟ್ ಮೇಂಟೈನ್ ಸ್ಟೇಷನ್ ಅವಾರ್ಡ್ಸ್ಗಳು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಲಭ್ಯವಾಗಿದೆ. ಈಗ ಅದನ್ನೆಲ್ಲ ಮತ್ತೊಮ್ಮೆ ಪುನರವಲೋಕನ ಮಾಡ್ಕೊಳ್ಳೋದಾದರೆ ಹೇಗನ್ಸುತ್ತೆ ಸರ್? ಸಂತೋಷ ಖಂಡಿತ ಆಗುತ್ತೆ. ನಾನು 80ನೇ ಇಸ್ವಿನಲ್ಲಿ ಜಾಯ್ನ್ ಆದೆ. UPSC ಇಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ಫಸ್ಟ್ 4 ವರ್ಷ ಆಕಾಶವಾಣಿ ಧಾರವಾಡದ ಕೆಲಸ ಮಾಡಿದೆ. ಒಂಥರ ಲರ್ನಿಂಗ್ ಇದ್ದಂಗೆ ಅಷ್ಟೇ. ಖುಷಿಯಾಗುವಂಥ ಕೆಲಸ ಏನು ಅಂದರೆ 83ನೇ ಇಸ್ವಿನಲ್ಲಿ ಅಂತೆ ನಮ್ಮ ದೇಶದಲ್ಲಿ ಸುಮಾರು ಒಂದು 500 ಟೆಲಿವಿಷನ್ ಸ್ಟೇಷನ್ಸ್ನ ಮಾಡಿದ್ರು. LPTಗಳು, ಲೋ ಪವರ್ ಟ್ರಾನ್ಸ್ಮಿಷನ್ ಟಿವಿ ಟ್ರಾನ್ಸ್ಮಿಟರ್ಸ್. ಇದಕ್ಕೆ ಏಷ್ಯನ್ ಗೇಮ್ಸ್ ಅಂಗವಾಗಿ ಅವಾಗ ಮಾಡಿದಾಗ ಒಂದು 4 ಸ್ಟೇಷನ್ನ ಇನ್ಸ್ಟಾಲ್ ಮಾಡಿದ್ರು. ಒಂದು ಧಾರವಾಡದಲ್ಲಿ, ಒಂದು ಗದಗು, ಹೊಸಪೇಟೆ ಮತ್ತು ಬೆಳಗಾಂನಲ್ಲಿ. ಅದಾದ್ಮೇಲೆ ನನಗೆ ನಾರ್ತ್ ಈಸ್ಟಿಗೆ ಟ್ರಾನ್ಸ್ಫರ್ ಆಯ್ತು. ನನಗೆ ನಾಗಾಲ್ಯಾಂಡ್ನಲ್ಲಿ ಕೊಹಿಮಾದಲ್ಲಿ 2 ವರ್ಷ ಕೆಲಸ ಮಾಡಿ ಮತ್ತೆ ವಾಪಸ್ ನನಗೆ ಬ್ರಹ್ಮಾವರದ ರೇಡಿಯೋ ಸ್ಟೇಷನ್ಗೆ ಬಂದೆ ಮತ್ತೆ. ಹಾಗಾಗಿ ನಮ್ಮ ಹಿರಿಯ ಅಧಿಕಾರಿಗಳು ನನ್ನ ಗುರುತಿಸಿ ಡೆಲ್ಲಿನಲ್ಲಿ ನಮ್ದು ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಅಲ್ಲಿಗೆ 88ನೇ ಇಸ್ವಿನಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. 88ನೇ ಇಸ್ವಿಯಿಂದ 2000ನೇ ಇಸ್ವಿ ತನಕ ಸುಮಾರು 13 ವರ್ಷ ಅಲ್ಲಿ R&D. ಅದು ತುಂಬಾ ದೊಡ್ಡ ಪ್ರೈಮ್ ಆರ್ಗನೈಸೇಷನ್ ನಮ್ಮ ಆಕಾಶವಾಣಿದು. ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಅಭಿವೃದ್ಧಿ ಪಡಿಸೋದು, ಸಂಶೋಧನೆ ಮತ್ತು ಅಭಿವೃದ್ಧಿ. ಅಲ್ಲಿದ್ದಾಗ ಸಾಕಷ್ಟು ಬಹಳ ನಮ್ಗೆ ಸಮಾಧಾನ ಆಗುವಂಥ ಕೆಲಸ. ನಮ್ಮ ರೇಡಿಯೋ ಸ್ಟೇಷನ್ಸಲ್ಲಿ ಬಹಳ ದೊಡ್ಡದು ಮಹತ್ವದ್ದು ಅಂದರೆ ರೇಡಿಯೋ ಟ್ರಾನ್ಸ್ಮಿಟರ್ಸ್. ಈ ರೇಡಿಯೋ ಟ್ರಾನ್ಸ್ಮಿಟರ್ಸು ಸಿಕ್ಕಾಪಟ್ಟೆ ಎಲೆಕ್ಟ್ರಿಕ್ ಎನರ್ಜಿ ತಗೊಳುತ್ತೆ. ಕೆಲವು ಸಲ ಅಂತೂ ನಮ್ಮ ರೇಡಿಯೋ ಸ್ಟೇಷನ್ನ ಅರ್ಧ ಬಜೆಟ್ ಎಲ್ಲ ಎಲೆಕ್ಟ್ರಿಸಿಟಿಗೆ ಕೊಡಬೇಕಾಗುತ್ತೆ. ಯಾವುದೇ ಥರದ್ದು ಕಾಂಪ್ರಮೈಸ್ ಮಾಡ್ಕೊಳ್ತೆ ಕ್ವಾಲಿಟಿನಲ್ಲಿ ಅಥವಾ ರೀಚ್ನಲ್ಲಿ. ಅದಕ್ಕೊಂದು ಟೆಕ್ನಾಲಜಿ DCC ಅಂತ ಡೈನಮಿಕ್ ಕ್ಯಾರಿಯರ್ ಕಂಟ್ರೋಲ್ ಅಂತ ಒಂದು ಮಾಡಿದೆ. ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಅದಕ್ಕೆ ಅಲ್ಲಿದ್ದಾಗ ಮಾಡಿದ್ವಿ. ಅದಾದ್ಮೇಲೆ ಬಹಳ ದೊಡ್ಡದಾಗಿ ನಿಮ್ಗೆ ಆಗಲೇ ಹೇಳ್ದಂಗೆ ಕಂಪ್ಯೂಟರೈಸೇಷನ್ ಶುರು ಆಗಿತ್ತು. ಕಂಪ್ಯೂಟರ್ಸ್ ಎಲ್ಲ ಬರೋಕ್ಕೆ ಶುರು ಆಗಿತ್ತು. ಕಂಪ್ಯೂಟರೈಸೇಷನ್ ಅಲ್ಲಿ ಕೂಡ ಅಷ್ಟೇ ನಮ್ದು ಟ್ರಾನ್ಸ್ಮಿಟರ್ಸ್ನ ಮಾನಿಟರಿಂಗ್ ಮಾಡೋ ದೊಡ್ಡಬಳ್ಳಾಪುರದಲ್ಲಿ ನಮ್ದು ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಶಾರ್ಟ್ ವೇವ್ ಸ್ಟೇಷನ್ ಇದೆ. ನಮ್ಮ ಇಂಟರ್ನ್ಯಾಷನಲ್ ಸರ್ವಿಸಸ್ಗೋಸ್ಕರ ಎಕ್ಸ್ಟರ್ನಲ್ ಸರ್ವಿಸಸ್ ಅಂತ ಹೇಳ್ತೀವಿ. ಇಡೀ ಪ್ರಪಂಚವನ್ನೇ ಕವರ್ ಮಾಡುವಂಥದ್ದು. ಮುಖ್ಯವಾಗಿ ಯಾವ ದೇಶಗಳು? ಎಲ್ಲ ದೇಶ, ಎಲ್ಲ ಅಂದ್ರೆ ಅಮೆರಿಕನ್ ಕಾಂಟಿನೆಂಟ್ ಬಿಟ್ಟು ಪೂರ್ತಿ ಯುರೋಪ್ ಮತ್ತೆ ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತೆ ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಜಪಾನ್, ಚೈನಾ, ಪಾಕಿಸ್ತಾನ, ಇದು ಎಲ್ಲಾನು ಕವರ್ ಮಾಡುವಂತ ಸ್ಟೇಷನ್ ಶಾರ್ಟ್ ವೇವ್ ಅಂತ ಹೇಳ್ತೀವಿ. ಅತ್ಯಂತ ದೊಡ್ಡ ಸ್ಟೇಷನ್, ಬಹಳ ಜನಕ್ಕೆ ಗೊತ್ತಿಲ್ಲ ಅದು. ಅದಕ್ಕೆಂದ್ರೆ ಅಲ್ಲಿ ಪ್ರೋಗ್ರಾಮ್ ಪ್ರೊಡಕ್ಷನ್ ಅಂತ ಏನಿರೋದಿಲ್ಲ. ಇದಕ್ಕೆ ಎಕ್ಸ್ಟರ್ನಲ್ ಸರ್ವಿಸ್ಗೆ ಪ್ರೋಗ್ರಾಮ್ನೆಲ್ಲ ಡೆಲ್ಲಿನಲ್ಲೇ ಮಾಡ್ತಾರೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಅದು ಸ್ಯಾಟಲೈಟ್ ಮುಖಾಂತರ ಅಥವಾ ಟೆಲಿಫೋನ್ ಲೈನ್ಸ್ ನಲ್ಲಿ ಪ್ರೋಗ್ರಾಮ್ ಮಾಡೋದು. ಇಲ್ಲಿಂದ ನಾವು ಬ್ರಾಡ್ಕಾಸ್ಟ್ ಮಾಡೋದು. 6 ದೊಡ್ಡ ಟ್ರಾನ್ಸ್ಮಿಟರ್, ಸುಮಾರು ಒಂದು 36 ದೊಡ್ಡ ಆಂಟೆನಾಗಳು, 26 ಟವರ್ ಇದೆ ಅಲ್ಲಿ. ತುಂಬಾ ದೊಡ್ಡ ಕಾಂಪ್ಲೆಕ್ಸ್, 620 ಎಕರೆನಲ್ಲಿದೆ ಅದು. ಬಹಳ ದೊಡ್ಡ ಸ್ಟೇಷನ್ ಅದು. ಮಾನಿಟರ್ ಮಾಡೋದು 6 ಟ್ರಾನ್ಸ್ಮಿಟರ್ಸ್, ತುಂಬಾ ಪವರ್ಫುಲ್ ಟ್ರಾನ್ಸ್ಮಿಟರ್ಸ್ ಅದು. 500 ಕಿಲೋವಾಟ್ ಟ್ರಾನ್ಸ್ಮಿಟರ್ಸ್ ಅದು. ಅದನ್ನೆಲ್ಲ ಮಾನಿಟರ್ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ. ಇನ್ನೂ ನಡೀತಾ ಇದೆ ಅಂತ ಕೇಳ್ಬಿಟ್ಟೆ ನಾನು. ಅದೇ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು 2005ರಿಂದ 2009 4 ವರ್ಷ ಇಲ್ಲಿ ಕೆಲಸ ಮಾಡಿದೆ. ಕ್ಯಾಪಿಟಲ್ ಸ್ಟೇಷನ್ ಬೇರೆ ಇದು. ಮತ್ತೆ ಬಹಳ ಪ್ರೋಗ್ರಾಮ್ಸ್ ಕೂಡ ತುಂಬಾ ಚೆನ್ನಾಗಿರೋ ಪ್ರೋಗ್ರಾಮ್ಸ್ ಮಾಡೋರು. ಮತ್ತೆ 3 FM ಚಾನೆಲ್ ಇತ್ತು ಇಲ್ಲಿ, ರೈನ್ಬೋ, ಯೂತ್ ಭಾರತಿ ಮತ್ತೆ ಅಮೃತ ವರ್ಷಿಣಿ. ಬೆಂಗಳೂರಿನಲ್ಲಿ ಇದ್ದಾಗ ತಾವು ಸ್ಟುಡಿಯೋಗಳು ಕೂಡ ಮತ್ತೆ ಮರುವಿನ್ಯಾಸಗೊಳಿಸುವಂತಹ ಕೆಲಸವನ್ನು ಮಾಡಿದೆ. ಆಕಾಶವಾಣಿ ಆನ್ಯುವಲ್ ಅವಾರ್ಡ್ ಅಂತ ಪ್ರತಿ ವರ್ಷ ಕೊಡ್ತಾರೆ.
ನನಗೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸುಮಾರು 13-14 ಅವಾರ್ಡ್ ಬಂದಿದೆ, ಯಾರಿಗೂ ಬಂದಿಲ್ಲ ಅಷ್ಟು ಅವಾರ್ಡ್ ಶುರುವಿಂದ ಕೊನೆ ತನಕ ಅಷ್ಟು ಕೆಲಸ ಮಾಡಿದ್ದಕ್ಕೆ ಗುರುತಿಸಿ ಕೊಟ್ಟಿದ್ದಾರೆ. R&D ಇರ್ಬೋದು ಅಥವಾ ಬೆಸ್ಟ್ ಸ್ಟೇಷನ್ ಇರ್ಬೋದು ಬಂದಿದೆ. ಬಹಳ ಸಂತೋಷ ಸರ್. ಸೊ ಈ ಕಾರಣಕ್ಕೋಸ್ಕರನೇ ಇವತ್ತು ನೀವು ಇಲ್ಲಿ ಕೂತ್ಕೊಂಡು ಮಾತಾಡ್ತಿರೋದು ಅತ್ಯಂತ ಅರ್ಥಪೂರ್ಣ ಅಂತ ಹೇಳಿದ್ರೆ ನಾನಾದರೂ ಭಾವಿಸ್ತೀನಿ ಸರ್. ಯಾಕೆಂತ ಹೇಳಿದ್ರೆ ಒಂದು ಸಂಸ್ಥೆಗೆ ಈ ಥರದ ಒಂದು ಕಾಣಿಕೆಗಳನ್ನು ನೀಡುವಂಥದ್ದು, ಕೊಡುಗೆಗಳನ್ನು ನೀಡುವಂಥದ್ದು, ಇವೆಲ್ಲ ಒಂದು ಲ್ಯಾಂಡ್ಮಾರ್ಕ್ ಅಚೀವ್ಮೆಂಟ್ಸ್ ಇವು. ಅದನ್ನು ತಾವು ಸಾಧಿಸಿದ್ದೀರಿ. ಇದರ ಜೊತೆಗೆ ನಿಮ್ಮ ಸೇವಾ ನಿವೃತ್ತಿಯ ನಂತರ ತಾವು ಬೇರೆ ಇನ್ನೊಂದು ಖಾಸಗಿ ಸಂಸ್ಥೆಗೆ ಸೇರಿಕೊಂಡು ಅಲ್ಲಿ ಕೂಡ ನಿಮ್ಮ ತಾಂತ್ರಿಕ ಪರಿಣಿತಿಯನ್ನು ನೀವು ಮುಂದುವರಿಸ್ಕೊಳ್ತಾ ಹೋದ್ರಿ. ಅಲ್ಲಿ ಅನೇಕ ಕಮ್ಯುನಿಟಿ ರೇಡಿಯೋಸ್ಗಳಿಗೆ ತಾವು ಮಾರ್ಗದರ್ಶಕರಾಗಿ ಕೆಲಸ ಮಾಡಿದ್ರಿ. ಆ ಅನುಭವ ಹೇಳಿ ಸರ್. ನನಗೆ ಇದರಲ್ಲಿ ಬಹಳ ಒಂದು ವಿಶೇಷ ಆಸಕ್ತಿ ಇತ್ತು. ಈ ಕಮ್ಯುನಿಟಿ ರೇಡಿಯೋ ಅಂತ ನಿಮ್ಗೆ ಹೇಳಿದ್ಮೇಲೆ ಈಗಾಗಲೇ ಸರ್ಕಾರ ಲೈಸೆನ್ಸ್ ಕೊಡುತ್ತೆ ಈ ಖಾಸಗಿ NGOಗಳಿಗೆ ಮತ್ತು ವಿದ್ಯಾಸಂಸ್ಥೆಗಳಿಗೆ. ಅಂಥವರೆಲ್ಲ ನನಗೆ ಸಾಕಷ್ಟು ಅಪ್ರೋಚ್ ಮಾಡಿ ಸುಮಾರು ಈಗಾಗೆ ಒಂದು ನಮ್ಮ ದಕ್ಷಿಣ ಭಾರತದಲ್ಲಿ ಆಂಧ್ರ, ತಮಿಳುನಾಡು, ಕೇರಳ, ಕರ್ನಾಟಕದಲ್ಲಿ ಸುಮಾರು ಒಂದು 15-20 ರೇಡಿಯೋ ಸ್ಟೇಷನ್ಗೆ ಹೆಲ್ಪ್ ಮಾಡಿ ಅದನ್ನ ಪೂರ್ತಿ ಅವರು ಅಪ್ಲಿಕೇಶನ್ ಇಂದ ಹಿಡಿದು ಸೆಟಪ್ ಮಾಡಿ ಅದನ್ನ ಮೇಂಟೈನ್ ಮಾಡೋ ತನಕ ಕೆಲಸ ಮಾಡ್ತಾ ಇದ್ದೀನಿ. ಈಗ ರೇಡಿಯೋ ಪ್ರಸಾರದ ಮುಂಬರುವ ಸ್ವರೂಪ ಹೇಗಿರುತ್ತೆ ಅನ್ನುವಂಥದ್ದನ್ನು ಒಂಚೂರು ನಮ್ಮ ಕೇಳಿದ್ರೆ ತಿಳಿಸ್ಕೊಡಿ. ರೇಡಿಯೋ ಅಂತೂ 100% ಖಂಡಿತ ಇದ್ದೇ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ ಯಾರ್ಯಾರಿಗೆ ಏನು ಯಾವುದೇ ಥರದ ಇಂಟ್ರೆಸ್ಟ್ ಇರುತ್ತೆ ಆ ಥರದ್ದು ಇಂಟ್ರೆಸ್ಟ್ ಪ್ರೋಗ್ರಾಮ್ಸ್ನ ಖಂಡಿತ ಕೇಳಿಸ್ಕೋತಾರೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರೋ ಅಂಶ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ದೇಶಕ್ಕೆ ಅಂತ ಹೇಳಿದ್ರೆ, ನಮ್ಮ ದೇಶ ನಿಮ್ಗೆ ಗೊತ್ತಿರೋ ಹಾಗೆ ಎಲ್ಲ ಥರದ್ದು ಜನಗಳು, ಬೇರೆ ಬೇರೆ ಅಭಿರುಚಿಗಳು, ಇಷ್ಟೊಂದು 100 ಭಾಷೆಗಳು, ಬೇರೆ ಬೇರೆ ಥರ ಸಂಸ್ಕೃತಿಗಳು, ಕೆಲವು ವರ್ಗದವ್ರಿಗೋಸ್ಕರ ಒಂದು ಸ್ಪೆಷಲ್ ರೇಡಿಯೋ ಇರುತ್ತೆ. ಹೀಗೆ ಆಕಾಶವಾಣಿ ಬೆಂಗಳೂರನ್ನೇ ತಗೊಳ್ಳಿ, ಸಪರೇಟ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ಲೇ ಒಂದಿದೆ ನಮಗೆ. ಅದೇ ಥರ ರೈನ್ಬೋ ಚಾನೆಲ್ ಇದೆ, ವಿವಿಧ ಭಾರತಿ ಇದೆ. ಹಾಗಾಗಿ ಕೆಲವು ವರ್ಗಗಳಿಗೆ ಸೀಮಿತವಾಗಿರುವಂಥ ರೇಡಿಯೋ ಸ್ಟೇಷನ್ಗಳು ಖಂಡಿತ ಇರುತ್ತೆ. ಮುಂಚೆ ಆಕಾಶವಾಣಿ ಇದ್ದ ಆ ಸ್ವರೂಪದಲ್ಲೇ ಇರಬೇಕು ಅಂತ ಖಂಡಿತ ಆ ಥರ ಇರಬೇಕು ಅಂತ ಎಲ್ಲೂ ಇಲ್ಲ. ಮತ್ತೆ ಇದು ಒಂಥರ ಅಡ್ವಾಂಟೇಜ್, ಯಾರಿಗೆ ಬೇಕು ಅಂದ್ರೆ ಅದನ್ನ ಅವ್ರು ಕೇಳ್ತಾರೆ. ಸೆಲೆಕ್ಟಿವ್ ಆಗಿ ಆಡಿಯನ್ಸ್ ಇದ್ದೇ ಇರ್ತಾರೆ. ಹಾಗಾಗಿ ರೇಡಿಯೋಗಂತೂ ಇದ್ದೇ ಇದೆ. ಟೆಕ್ನಾಲಜಿಗಳು ಚೇಂಜ್ ಆಗ್ಬೋದು. ಇದರಲ್ಲಿ ಬಹಳ ಮುಖ್ಯವಾಗಿರೋದು ಏನು ಅಂತ ಹೇಳಿದ್ರೆ ಕಂಟೆಂಟ್. ಟೆಕ್ನಾಲಜಿ ವೈರ್ಲೆಸ್ ಇರ್ಬೋದು, ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇರ್ಬೋದು, ಸ್ಯಾಟಲೈಟ್ ಇರ್ಬೋದು, ಇಂಟರ್ನೆಟ್ ಇರ್ಬೋದು, ಯಾವುದೇ ತರ, ಅಥವಾ ವೈರ್ಡೇ ಇರ್ಬೋದು, ಯಾವ್ದಿದ್ರು ಏನು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರೋದು ಕಂಟೆಂಟ್ ಇದೆ. ಕಂಟೆಂಟ್ ಜನರಿಗೆ ರೀಚ್ ಆಗುತ್ತೆ. ರೇಡಿಯೋ ಅಂದ್ರೆ ಸ್ಟ್ರೀಮಿಂಗ್ ಅಂತ ತಗೋಬೇಕಷ್ಟೇ, ಆಡಿಯೋ ಸ್ಟ್ರೀಮಿಂಗ್ ಅಂತ ತಗೋಬೇಕಷ್ಟೇ. ಈ ಥರ ಅದರಿಂದ ಬಹಳ ಉಜ್ವಲವಾಗಿರೋ ಭವಿಷ್ಯ ಖಂಡಿತ ಇದೆ. ಬಹಳ ಸಂತೋಷ ಸರ್. ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗೆ ನ್ಯೂಸ್ ಆರ್ ಆನ್ ಏರ್ ಇದೆಯಲ್ಲ, ವಾಟ್ಸಾಪ್ ಆ್ಯಪ್, ಇದರ ಮೂಲಕವಾಗಿ ಈಗ OTT ಕಂಟೆಂಟ್ಗಳು ಕೂಡ ಅದನ್ನು ಪ್ರವೇಶ ಪಡ್ಕೊಳ್ತಾ ಇದೆ OTT ಪ್ಲಾಟ್ಫಾರ್ಮ್ಗೆ. ಆಮೇಲೆ ನೀವು ಹೇಳಿದಾಗೆ ಲೈವ್ ಎಲ್ಲವೂ ಕೂಡ ನೇರ ಸಂಭಾಷಣೆಗಳ ಮೂಲಕ ಪ್ರಸಾರ ಆಗ್ತಿದ್ದು, ನಂತರ ವಾಲ್ವ್ ರೇಡಿಯೋಗೆ ಬಂತು, ಟ್ರಾನ್ಸಿಸ್ಟರ್ಗಳಿಗೆ ಬಂತು, ಆಮೇಲೆ ಬೇರೆ ಬೇರೆ ಬಂತು. ಇವಾಗ ನಮ್ಮ ಎದುರುಗಡೆ ಇರತಕ್ಕಂಥ ಒಂದು ಮೊಬೈಲ್ ಫೋನಿಗೆ ಬಂದಿದೆ. ಹೀಗೆ ನೀವು ಹೇಳಿದಾಗೆ ಇದರ ಸ್ವರೂಪ ಬದಲಾಗ್ತಾ ಹೋಗುತ್ತೆ. ಏನೇ ಆದರೂ ಕೂಡ ರೇಡಿಯೋ ಪ್ರಸಾರ ಮತ್ತು ತಂತ್ರಜ್ಞಾನ ವಿಶೇಷವಾದಂಥ ಒಲವು ಮನ್ನಣೆಯನ್ನು ನಮ್ಮ ಜನಮಾನಸದಲ್ಲಿ ಗಳಿಸುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಇಲ್ಲಿ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳಿಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ನಿವೃತ್ತ ಹೆಚ್ಚುವರಿ ಮಹಾನಿರ್ದೇಶಕರಾದ ಆರ್ ನರಸಿಂಹಸ್ವಾಮಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರೊಂದಿಗೆ ಡಾ AS ಶಂಕರನಾರಾಯಣ. ಇದು ಇಂದಿನ ಆಕಾಶ ಬುಟ್ಟಿ ಕಾರ್ಯಕ್ರಮ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.